ಅಸ್ಸಲಾಮು ಅಲೈಕುಮ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ನಾನು ಆಲ್ರೆಡಿ ರೆಡಿ ಆಗಿನಿ. ನಮಾಜಿನ ಟೈಮ್ ಆಗೈತೆ. ಸೊ ನಮಾಜ್ ಹೋಗಿ ಬರ್ತೇನೆ. ಸೊ ಯಾರು ಜಲ್ದಿ ಎದ್ದಿಲ್ಲ, ಆಲ್ಮೋಸ್ಟ್ ಜಲ್ದಿ ಎಲ್ಲ ಕಳೀರಿ. ಜಲ್ದಿ ಎದ್ದರು, ಯಾಕಂದ್ರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಜಲ್ದಿ ಎದ್ದರೆ ನಮ್ಮ ಆರೋಗ್ಯಕ್ಕೆ, ನಮ್ಮ ಒಂದು ಲೈಫ್ಗೆ, ನಮ್ಮ ಜೀವನಕ್ಕೆ ಭಾಳ ಚಲೋ ಅಂತ ದೊಡ್ಡವ್ರು ಹೇಳ್ತಾರೆ. ಆದಷ್ಟು ಜಾಸ್ತಿ ಮಕ್ಕಳೆಲ್ಲ ಬಿಡ್ರಿ, ಜಲ್ದಿ ಬೆಳಗ್ಗೆ ಎದ್ದು ನಿಮ್ಮ ದಿನನಿತ್ಯ ಕಾರ್ಯಗಳು ಮಾಡಿರಿ. ಮುಂದೆ ನಿಮ್ಮ ದೇವರುಗಳಿಗೆ ಪ್ರೇಯರ್ ಮಾಡಿರಿ. ಓಕೆ, ನಾನು ನಮಾಜ್ ಹೋಗಿ ಬರ್ತೇನೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಮತ್ತು ಇನ್ನೊಂದು ಸರಿ ಹೇಳತ್ತೀನಿ, ಯಾಕಂದ್ರೆ ಆವಾಗಲೇ ಒಂದು ಸರಿ ಹೇಳಿದ್ದೆ, ಬಟ್ ಯಾವ ಸರಿ ನಮಾಜ್ ಮುಗಿಸ್ಕೊಂಡು ಬಂದ ವಾಕಿಂಗ್ ಬಂದೇನೆ. ಬಟ್ ಇಲ್ಲೇಕೆಲ್ಲ ಕ್ಲೈಮೇಟ್ ಎಲ್ಲ ಭಾಳ ಕೋಲ್ಡ್ ಐತಿ, ಹೆವಿ ಕೋಲ್ಡ್ ಐತಿ. ಇವಾಗ ಜಸ್ಟ್ ಬಂದೆ ನಾನು ರನ್ನಿಂಗ್ ಮಾಡ್ಬೇಕು. ರನ್ನಿಂಗ್ ಮಾಡಿ ಸ್ವಲ್ಪ ಬಾಡಿ ಹೀಟ್ ಮಾಡ್ಕೋಬೇಕು. ಯಾಕೆ ನೀನು ಒಂದಿನ ಹೊಡೀನಿ, ಭಾಳ ದಮ್ಮತ್ತಿತ್ತು. ಇವತ್ತು ಹಾಕಿದ್ದ ಅಲ್ಲಿ ಎಷ್ಟಾಗಿದೆ ಎಷ್ಟು ದಮ್ಮತ್ತು ಊಟ ಹೊಡ್ತೀನಿ, ಬಾಡಿ ಹೀಟ್ ಆಗೋಗ್ಬಿಟ್ಟ. ಬನ್ನಿ ನಾವು ಹೊಡೋಣ. ವರ್ಕೌಟ್ ಸ್ವಲ್ಪ ರನ್ನಿಂಗ್ ಸ್ವಲ್ಪ ಜಾಸ್ತಿನೇ ಮಾಡಿದೆ. ಏನಂದ್ರೆ ಸ್ವಲ್ಪ ರನ್ನಿಂಗ್ ಸ್ವಲ್ಪ ಜಾಸ್ತಿ ಅದ. ಆಮೇಲೆ ಪುಷಪ್ಸ್ 2 ಸೆಟ್ ಮಾಡಿದೆ. 10ರದ 2 ಸೆಟ್ ಮಾಡಿದೆ. ಆ್ಯಕ್ಚುಲಿ ನಿನ್ನೆ ಒಂದಾಗಿತ್ತು, ಇವತ್ತು 2 ಸೆಟ್ ಮಾಡೀನಿ. ಸ್ಕ್ವಾಟ್ಸು 2 ಸೆಟ್ ಮಾಡೀನಿ. ಮತ್ತು ಡೈಲಿ ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೇಕು. ಸೊ ದಯವಿಟ್ಟು ಯಾರು ಇದು ಮಾಡತ್ತೀರಿ, ನೀವು ಬೆಳಗ್ಗೆ ಚಾಲೂ ಮಾಡಿರಿ, ನೀವು ವರ್ಕೌಟ್ ಮಾಡಿರಿ, ನಿಮ್ಮದು ಬಾಡಿ ಫಿಟ್ಟಾಗಿ ಇಟ್ಕೋರಿ. ಮತ್ತು ಈಗ ಆಫೀಸ್ ರೆಡಿ ಆಗ್ಬೇಕು, ಆಫೀಸ್ ಹೋಗ್ತೇನೆ. ಹೊಟ್ಟೆ ಬರೀ ಹಸಿತ್ತು. ನನ್ನ ವೈಫ್ ಬಿಸಿ ಉಪ್ಪಿಟ್ಟು ಮಾಡಿದ್ಲು, ಉಪ್ಪಿಟ್ಟು ತಿಂದೆ. ಬರೀ ನೀವು ಉಪ್ಪಿಟ್ಟು ತಿನ್ನೋಣಂತ. ರೆಡಿ ಆಗಿವೆ ಆಫೀಸ್ಗೆ. ಸೊ ನಮ್ಮ ಅಂಬಾರಿ ಬೇರೆ ರೆಡಿ ಐತಿ. ಜಲ್ದಿ ಮಾಡತ್ತಪ್ಪ, ಗಾಡಿ ಓಡಕ್ಕೆ ಆಗ್ತಿಲ್ಲ. ಅವ್ನು ಯಾವ ತಿಂಡಿ ಅದು ಹೆವಿ ತಂಡಿ ಐತಿ. ಕಡ್ಲಿ ಗಿಡ ಇದೆ. ಎಲ್ಲ ನನ್ನ ಅಸೋಸಿಯೇಟ್ಸ್ ಜೊತೆ ಹೋಗ್ತಾ ಇದ್ದಾರೆ. ರೆಡಿ ಮಾಡ್ಕೊಂಡು ಆಲ್ರೆಡಿ ಪ್ಯಾಕೇಜಸ್ನ ಇಟ್ಕೊಂಡು ಡೆಲಿವರಿ ಕೂಡ ಹೋಗ್ತಾ ಇದ್ದಾರೆ. ಏನಿಲ್ಲ, ಒಂದು 50ಇಂದ 60 ಪ್ಯಾಕೇಜಸ್ ಇರ್ತಾವೆ. ಹೋಗೋದು, ಕಸ್ಟಮರ್ ಲೊಕೇಶನ್ ಹೋಗೋದು, ಮನೆ ಹೋಗೋದು, ಡೋರ್ ಸ್ಟೆಪ್ ಹೋಗೋದು, ಡೆಲಿವರಿ ಮಾಡೋದು, ಬರೋದು, ಇಷ್ಟೇ ಕೆಲಸ. ನಮ್ಮ ನಾನಿ ನಮಗಿಲ್ಲಿ ಹೊಲ ಕಡೆ ಕರ್ಕೊಂಡಿದ್ದೆ. ಯಾಕಂತಂದ್ರೆ ಅಲ್ಲಿ ಕಡ್ಲಿ ಬೆಳೆಯತ್ತಾರಲ್ಲ, ಈಗ ಕಡ್ಲಿದ ಪಲ್ಯ ತಿನ್ನೋದು ಅಂತೇಳಿ. ಹಂಗಾಗಿ ನಮ್ಮ ನಾನಿಗೆ, ನನ್ನ ವೈಫ್ಗೆ ಕರ್ಕೊಂಡಿದ್ದೆ. ಅದ ಟೈಮ ಇಲ್ಲಿ ಹೆಲಿಕಾಪ್ಟರ್ ಹೊಂಟಿತ್ತು.
ಭಾರಿ ಸೌಂಡ್ ಮಾಡಾತಿತ್ತು. ಸೊ ಅದಕ್ಕೆ ನಾನು ಒಂದು ಮೊಬೈಲಾಗ ಒಂದು ಶೂಟ್ ಮಾಡಿದ್ರೆ ಅಂತೇಳಿ ಹೆಂಗೆ ಬರುತ್ತೆ ಕ್ಲಿಯರಿಟಿ ಎಲ್ಲ ಗೊತ್ತಾಗೈತೆ ತೊಗೊಂಡಿದ್ದೆ ಶೂಟ್. ನಾನು ಸ್ವಲ್ಪ ಇಲ್ಲಿ ಹೊಲದ ಕಡೆ ಬಂದಿದ್ದೆ, ಯಾಕಂದ್ರೆ ನಮ್ಮ ನಾನಿ ಮತ್ತು ಅವ್ರಿಗೆ ಇದು ಕಡ್ಲಿ ಪಲ್ಯ ಗೊತ್ತಲ್ಲ, ಕಡ್ಲಿ ಪಲ್ಯ. ಸೊ ಇದ್ರದ್ದು ತಿನ್ಬೇಕಂತ ಭಾಳ ಆಸೆ ಇತ್ತು. ಈಗ ಕಡ್ಲಿ ಹಾಕಿರ್ತಾರಲ್ಲ ಅದ್ರದ್ದು ಎಳೆದು ಎಲೆ ಇರ್ತಾವಲ್ಲ, ಸೊ ಅದನ್ನು ಹರಿದ್ಬಿಟ್ಟು ಅದ್ರದ್ದು ಪಲ್ಯ ಮಾಡ್ತಾರೆ. ಸೊ ಪಲ್ಯ ಮಾತ್ರ ಭಾಳ ಟೇಸ್ಟ್ ಇರ್ತೈತಿ. ಸೇಮ್ ನೀವು ನೋಡಿರ್ಬೇಕಲ್ಲ ಸಬ್ಬಸ್ಗಿ ಪಲ್ಯ ಮತ್ತು ಪಲ್ಯದ ಹೆಂಗಿರ್ತೈತಲ್ಲ ಆ ಟೈಪ್. ಆ ಟೈಪದ್ದು ಒಂದು ಪಲ್ಯ ಐತೆ, ಒಂಥರ ಟೇಸ್ಟ್. ಮೆಂತ್ಯ ಪಲ್ಯ ನೋಡಿರಲ್ಲ, ಮೆಂತ್ಯ ಪಲ್ಯ, ಸಬ್ಬಸ್ಗಿ ಪಲ್ಯ ಅಂತ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಫೇಮಸ್ ಇವೆಲ್ಲ. ಸೊ ಅದೇ ಥರ ಕಡ್ಲಿ ಇದ್ರದ್ದು ಎಲೆ ಇದೆಲ್ಲ ಸಣ್ಣ ಚಿಗರಿದೆಲ್ಲನೂ ಹರಿದ್ಬಿಟ್ಟು ಅದ್ರ ಬಗ್ಗೆ ಪಲ್ಯ ಮಾಡ್ತಾರೆ. ರೊಟ್ಟಿ ಒಳಗೆ ಮಾತ್ರ ಮಸ್ತ್ ಟೇಸ್ಟ್ ಇರ್ತೈತಿ. ಸೊ ಯಾರ್ಯಾರಿಗೆ ಅದು ರೂಢ ತಿಂದಿಲ್ಲ, ಬಟ್ ದಯವಿಟ್ಟು ನೋಡಿರಿ ಕಡ್ಲಿ ಪಲ್ಯ ಅಂದರೆ ಕೇಳಿದ್ರೆ ನಮಗೆ ಸಿಗ್ತೈತೆ, ಮಾರ್ಕೆಟ್ನಾಗೂ ಸಿಗ್ತೈತಲ್ಲ. ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಫೇಮಸ್ ಅದ. ಮತ್ತೆ ಸಿಗ್ತೇನೆ. ಆಮೇಲೆ ಮನೆಗೆ ಬಂದ್ವಿ, ಹೊಟ್ಟೆ ಭಾಳ ಸಿಟ್ಟು, ಮತ್ತು ಶೇಂಗಾ ಹೋಳಿಗೆ ತಿನ್ನತ್ತೀನಿ. ಬರ್ರಿ ಎಲ್ಲರೂ ಶೇಂಗಾ ಹೋಳಿಗೆ ತಿನ್ನು ಅಂತೇಳಿ. ಮತ್ತು ರೊಟ್ಟಿ, ಚೌಳಿಕಾಯಿ ಪಲ್ಯ, ಶೇಂಗಾ ಚಟ್ನಿ, ಮೊಸರು, ಕೆಂಪು ಚಟ್ನಿ. ಬರ್ರಿ ಊಟ ಮಾಡೋದು ಎಲ್ಲರೂ. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾನು ನಮ್ಮ ಆಫೀಸ್ ಕಡೆ ಹೊಂಟೀನಿ. ಆ್ಯಕ್ಚುಲಿ ಬೈಕ್ ಒಂದು ಚೇಂಜ್ ಮಾಡೀನಿ, ಇಲ್ಲ ನಮ್ಮ ಬ್ರದರ್ ಬೈಕ್ ತೊಗೊಂಡು ಸ್ಕೂಟಿ ಐತೆ. ನೋಡಿ ಹೆಂಗೆ ಕಾಣತ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಿರಿ. ಯಾರ್ಯಾರು ನಂದು ವಿಡಿಯೋ ಚಾನಲ್ ನೋಡಾತ್ತೀರಿ, ಯಾರು ನೋಡಾತ್ತೀರಿ, ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡ್ತೀರಿ. ವಿತೌಟ್ ಹೆಲ್ಮೆಟ್ ಡ್ರೈವಿಂಗ್ ಮಾಡೋಕ್ಕೆ ಬರ್ರಿ. ಆಫೀಸ್ ಕಡೆ ಬಂದೆ, ನಮ್ಮ ಫ್ರೆಂಡಿಗೆ ಹೊಟ್ಟೆ ಭಾಳ ಸಿಕ್ತೆ. ಅವ ಭಾಳ ಊಟ ಮಾಡೋಣ ಅಂತಂದ. ನನಗೆ ಊಟ ಮಾಡಿದ್ದೆ ಆಲ್ರೆಡಿ ನಾನು, ಅದಕ್ಕೆ ನಾವು ಬಾಲ್ಡೆಗ್ ತೊಗೊಂಡೆ. ನೋಡಿರಿ ಬರ್ರಿ ಬಾಲ್ಡೆಗ್ ತಿನ್ನಂತೆ ಹೆಂಗೆ ತಿನ್ನ ನೋಡಿರಿ. ಬಾಲ್ಡೆಗ್ ಭಾಳ ಇಷ್ಟ ನನಗಂತೂ. ಹಾಯ್, ಇಲ್ಲ ಇಷ್ಟೊತ್ತನ ಯಾಕೆ ಬಂದಿದ್ದಿಲ್ಲಪ್ಪ ಅಂದರೆ ಸ್ವಲ್ಪ ಕೆಲಸ ಇತ್ತು ಆಫೀಸ್ ಒಳಗೆ, ಆಟೋನ ಕ್ಲಿಯರ್ ಮಾಡೋದಿತ್ತು. ಹೀಗಾಗಿ ಒಬ್ಬ ಹೊಸ ಕೈ ಕೊಟ್ಟಿದ್ದ. ಒಂದು ರೂಟನ್ನು ನೋಡಿದ್ವಿ, ಆ್ಯಕ್ಚುಲಿ ಆಗಿ ನೋಡಿದ್ರು. ಬಟ್ ನಾ 2 ರೂಟನ್ನು ಒಬ್ಬಂಗೆ ಹಾಕಿದ್ದೆ. ಒಂದು ರೂಟ್ ಮುಗಿಸ್ಕೊಂಡು ಮತ್ತು ಇನ್ನೊಂದು ರೂಟ್ ಹೋಗೋದು ಸ್ವಲ್ಪ ಲೇಟ್ ಆಗ್ತದೆ. ಸೊ ಅವನ ಸಂಬಂಧ ದಾರಿ ಕಾಯ್ತಾನೆ. ಅದ್ರೊಳಗೆ ಸ್ವಲ್ಪ ನಮ್ಮ ಪರ್ಫಾರ್ಮೆನ್ಸ್ ಸ್ವಲ್ಪ ಡಿಪ್ ಆಗಿತ್ತು. ಸೊ ಹೀಗಾಗಿ ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಎಲ್ಲ ಮಾತಾಡಲಿಕ್ಕೆ, ಹೀಗಾಗಿ ಸ್ವಲ್ಪ ಲೇಟ್ ಆಯಿತು. ಹೀಗಾಗಿ ವಿಡಿಯೋ ಮಾಡಿರಲಿಲ್ಲ. ಇವತ್ತಿನ ವ್ಲಾಗ್ ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ, ಸಾರಿ, ದಯವಿಟ್ಟು ಕ್ಷಮಿಸಿ. ಮತ್ತೆ ನಾಳೆ ವ್ಲಾಗ್ ಮಾಡ್ತೀನಿ. ಏನೋ ಒಂದು ನಾಳೆ ಮತ್ತೆ ನೀವೇ ಹೇಳ್ರಿ, ಯಾವುದ್ರ ಒಂದು ಕಮೆಂಟ್ ಮಾಡಿರಿ, ಯಾವ ಟೈಪ್ ಅಂದರೆ ಯಾವುದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ಬೇಕಂತೇಳಿ. ಸೊ ನಾನು ಅದ್ರ ಬಗ್ಗೆ ವ್ಲಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೇನೆ. ಇಷ್ಟೇ ಇತ್ತು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಇವತ್ತಿನ ದಿನ ಏನೇನು ಮಾಡಿದೆ ಅಂತ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್. ಬಾಯ್.